ಶಾಲಾ ಕಾಲೇಜುಗಳಲ್ಲಿ ಇಂಥ ಕಾರ್ಯ ಇದ್ದರೆ ಮಾಡೋಣ. ಆಗ ಒನ್ ಡೇ ಕ್ಯಾಂಪು ಅಥವಾ ವಾರ್ಷಿಕ ಯೋಜನೆ ಶಿಬಿರ ಇದ್ದರೆ ನಮ್ಮ ಶಾಲೆ ಅಥವಾ ಗ್ರಾಮದಲ್ಲಿ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತೇವೆ. NSS ಅಂದರೆ ನನಗೆ ಒಂದು ಉದ್ಯೋಗ ಸೇರಿದಾಗಲಿ ನಾನು ಓದೋ ಹಂತದಿಂದ ಹಿಡಿದು ನಮ್ಮ ಭಾರತ್ ಸ್ಕೌಟ್ಸ್ ಗೈಡ್ಸಲ್ಲಿದ್ದೆ, ಸೇವಾದಳದಲ್ಲಿದ್ದೆ, NSS ಭಾಗವಹಿಸ್ತಿದ್ದೆ, ಶಿಬಿರದಲ್ಲಿ ಭಾಗವಹಿಸಿರಲಿಲ್ಲ. ಅಂದರೆ ಅನಂತರ ನಾನು ವೃತ್ತಿ ಜೀವನಕ್ಕೆ ಕಾಲಿಟ್ಟಾಗ 94 ನನಗೆ ಶ್ರೀರಂಗಾಲ ಕಾಲೇಜು, ಕುಶಾಲನಗರ, ಭಾರತಿ ಮತ್ತು ಮಡಿಕೇರಿ ಕಾಲೇಜು, ನಿಮ್ಮ ಕಾಲೇಜು ಈ ನಿಕಟ ಸಂಪರ್ಕವಾಗಿ ಸುಮಾರು ವರ್ಷದಲ್ಲಿ ಒಂದು 10-12 ಕ್ಯಾಂಪನ್ನು ಅಟೆಂಡ್ ಮಾಡ್ತಾಯಿದ್ವಿ. ಶಿಬಿರದಲ್ಲಿ ವರ್ಷದಲ್ಲಿ ಉಪನ್ಯಾಸ ಕಾರ್ಯಕ್ರಮ, ಪರಿಸರ ಜಾಥಾ ಹೀಗೆ. ಅಂದರೆ ಬರೀ ಬರೋದು ಹೋಗ್ತಕ್ಕಂಥದ್ದು ಮಾತ್ರ ಅಲ್ಲ, ದಿನಚರಿ ಬರೀತಕ್ಕಂಥದ್ದು ಮಾತ್ರ ಅಲ್ಲ, ಬರೋದು ಭಾಷಣ ಮಾಡೋದು ಹೋಗೋದು ಅಲ್ಲ. ನೀವಿಲ್ಲಿ ಹೊಸತನವನ್ನು ಕಲ್ತ್ಕೊಳ್ತೀರ. ಈಗ ಕಾಲೇಜಲ್ಲಿ 500 ಮಕ್ಕಳು ವಿದ್ಯಾರ್ಥಿಗಳಿದ್ದರೂ ಕೂಡ ಇಲ್ಲಿ ನೀವು 500ರಲ್ಲಿ 50 ವಿದ್ಯಾರ್ಥಿಗಳ ವಿಶೇಷ ವಿದ್ಯಾರ್ಥಿಗಳನ್ನು ನಿಮ್ಮದೇ ಆದಂಥ ವ್ಯಕ್ತಿತ್ವ ಇರ್ತದೆ, ಅಂಥದ್ದು ನೀವು ಕಂಡುಕೊಳ್ತೀರ. ಪ್ರತಿಯೊಬ್ಬರಿಗೂ ಮನೆ ಕೆಲಸ ಮಾಡ್ಬೋದು, ಹೆಣ್ಮಕ್ಳು ಕೆಲವರು ಮಾಡದೇ ಇರ್ಬೋದು. ಹಳ್ಳಿಯಲ್ಲಿ ಬೆಳೆದವರು ಕೂಡ ಕೆಲವು ಮಕ್ಕಳು ಕೃಷಿ ಕೆಲಸದಲ್ಲಿ ಭಾಗವಹಿಸಿರೋದಿಲ್ಲ, ತಂದೆ ತಾಯಿಗಳು ಕಷ್ಟಪಡ್ತಾರೆ. ಕೆಲವರು ಕೃಷಿ ಕೆಲಸ, ಗದ್ದೆ ಉಳೋದು, ನೇಗಿಲು ಹಿಡಿತಕ್ಕಂಥದ್ದು ಗೊತ್ತು. ಇನ್ನು ಮಕ್ಕಳು ತಮ್ಮ ಮನೆ ಕೆಲಸಗಳನ್ನು ಮಾಡ್ತಾರೆ, ಅಭ್ಯಾಸ ಇರ್ತದೆ. ಇತ್ತೀಚಿನ ದಿನಗಳಲ್ಲೇನೋ ಮಕ್ಕಳ ಕೆಲಸನೇ ಕೊಡಲ್ಲ ಪೋಷಕರು, ಹೌದಾನೆ. ಹಿಂದಿನ ಅವಧಿಯಲ್ಲೆಲ್ಲ ಹಳ್ಳಿಗಳಲ್ಲಿ ಪ್ರತಿ ಹೈನುಗಾರಿಕೆ, ದನಗಾರಿಕೆ ಇರ್ಬೋದು, ಉಳುಮೆ ಕಾರ್ಯ